ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ, ಜಾನ್ ಸಿನಾ ಅವರ ನೆಕ್ಸ್ಟ್ ಅಪಿಯರೆನ್ಸ್ ನಮಗೆ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂದ್ರೆ ನೈಟ್ ಆಫ್ ಚಾಂಪಿಯನ್ಸ್ ಗೆ ಬಂದು ಅವರು ಸಿಎಂ ಪಂಕ್ ಅವರ ವಿರುದ್ಧ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿದ್ರಲ್ಲ, ಈಗ ನಮ್ಮ ಜಾನ್ ಸಿನಾ ಅವರು ನಮಗೆ ಟೆಲಿವಿಷನ್ ಅಲ್ಲಿ ಯಾವಾಗ ನೋಡೋದಕ್ಕೆ ಸಿಗ್ತಾರೆ ಅಂತ ನೀವೇನಾದ್ರೂ ಕೇಳಿದ್ರೆ, ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಜಾನ್ ಸಿನಾ ಅವ್ರನ್ನ ಜುಲೈ 18ನೇ ತಾರೀಕಿನ ಸ್ಮ್ಯಾಕ್ ಡೌನಿಗೆ ಅನೌನ್ಸ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಯಾವುದೇ ರೀತಿಯ ಶೋಗೆ ನಮ್ಮ ಜಾನ್ ಸಿನಾ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ಅಂದ್ರೆ ಬರೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸರ್ಪ್ರೈಸ್ ಎಂಟ್ರಿನ ನಮ್ಮ ಜಾನ್ ಸಿನಾ ಅವರು ಕೊಡಬಹುದು. ಬಟ್ ಡಬ್ಲ್ಯೂ ಅವರು ಜುಲೈ 18ನೇ ತಾರೀಕಿನ ಸ್ಮ್ಯಾಕ್ ಡೌನ್ಗೆ ನಮ್ಮ ಜಾನ್ ಸಿನಾ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ. ಐ ಥಿಂಕ್ ಅಲ್ಲಿವರೆಗೂ ನಮ್ಮ ಜಾನ್ ಸಿನಾ ಅವರ ಅಗತ್ಯಕತೆನೂ ಕೂಡ ಇಲ್ಲ ಅನ್ಕೋತೀನಿ. ಯಾಕಂದ್ರೆ ಡಬ್ಲ್ಯೂ ಅವರು ಈಗ ಸದ್ಯಕ್ಕೆ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಆಗಿ ಎವಲ್ಯೂಷನ್ 2 ಮೇಲೆ ಫೋಕಸ್ ಆಗಿರೋದ್ರಿಂದ ಅಲ್ಲಿ ನಮ್ಮ ಜಾನ್ ಸಿನಾ ಅವರ ಯಾವುದೇ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲೂ ಕೂಡ ಆಡೋದಿಲ್ಲ. ರೀಸೆಂಟ್ ಆಗಿ ಅವರು ಆಡಿದ್ರು ಅಂಡ್ ಎವಲ್ಯೂಷನ್ 2 ಅಲ್ಲಂತೂ ಅವರು ಆಡೋದಕ್ಕೆ ಚಾನ್ಸೇ ಇಲ್ಲ. ಸೊ ನೆಕ್ಸ್ಟ್ ಅವರು ಈ ಎರಡು ಶೋಗಳು ಮುಗಿದ್ಮೇಲೆ ನಮಗೆ ಅಪಿಯರ್ ಆಗೋದು ನೋಡೋದಕ್ಕೆ ಸಿಗುತ್ತೆ. ಸೊ ಜುಲೈ 18ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಅಲ್ಲಿ ನಮ್ಮ ಜಾನ್ ಸಿನಾ ಅವ್ರನ್ನ ಡಬ್ಲ್ಯೂ ಅವರು ಅನೌನ್ಸ್ ಮಾಡಿದ್ದಾರೆ. ನಾನು ಕೂಡ ಅನ್ಕೋತೀನಿ ಅಷ್ಟು ದಿನ ಬರೋದು ಬೇಡ ಅಂತ. ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಜಾನ್ ಸಿನಾ ಅವರ ಈ ಒಂದು ರಿಟೈರ್ಮೆಂಟ್ ಟೂರ್ ಅಲ್ಲಿ ಇನ್ನ ಉಳಿದಿರೋದು ಕೇವಲ 15 ಅಪಿರಿಯನ್ಸ್ಗಳು. ಸೊ ಇನ್ನು 15 ಬಾರಿ ಮಾತ್ರ ನಮಗೆ ಜಾನ್ ಸಿನಾ ಅವರು ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಆಸ್ ಎ ರೆಸ್ಲರ್, ಆಸ್ ಎ ಡಬ್ಲ್ಯೂ ಸೂಪರ್ ಸ್ಟಾರ್. ಅದಾದ್ಮೇಲೆ ಅವರು ಸೆಲೆಬ್ರಿಟಿ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಸೊ ಉಳಿದಿರ್ತಕ್ಕಂತಹ 15 ದಿವಸನ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಲಿಮಿಟೆಡ್ ಆಗಿ ಅಪರೂಪಕ್ಕೆ ಮಾತ್ರ ಜಾನ್ ಸಿನಾ ಅವ್ರನ್ನ ಕರ್ಕೊಂಡು ಬಂದು ಯಾವ ಸ್ಟೋರಿ ಲೈನ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೋ ಅಲ್ಲಿ ಜಾನ್ ಸಿನಾ ಅವ್ರನ್ನ ಬುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಭಾವಿಸಿ ನಾನು ಕೂಡ ಅನ್ಕೋತೀನಿ ನಮ್ಮ ಜಾನ್ ಸಿನಾ ಅವರು ಎವಲ್ಯೂಷನ್ 2 ನ ಮುಗಿಸ್ಕೊಂಡೆ ಡಬ್ಲ್ಯೂ ಅಲ್ಲಿ ಅಪಿಯರ್ ಆಗ್ಲಿ ಅಂತ. ಜಾನ್ ಸಿನಾ ಅವ್ರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ, ನಮ್ಮ ಜಾನ್ ಸಿನಾ ಅವರ ಇನ್ನ ಒಂದು ರೆಕಾರ್ಡ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಆ ಒಂದು ರೆಕಾರ್ಡ್ ಏನಪ್ಪಾ ಅಂದ್ರೆ 2025ರಲ್ಲಿ ಆಗಿರ್ತಕ್ಕಂತಹ ಎಲ್ಲಾ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೂ ಕೂಡ ನಮ್ಮ ಜಾನ್ ಸಿನಾ ಅವರು ನಮಗೆ ರೆಸ್ಸಲ್ ಮಾಡೋದು ನೋಡೋದಕ್ಕೆ ಸಿಕ್ಕಿದೆ. ಅಂದ್ರೆ 2025ರ ಪ್ರಾರಂಭದಿಂದನೂ ಕೂಡ ಇಲ್ಲಿವರೆಗೂ ಎಷ್ಟು ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಕ್ಕಿದೆ ಅಲ್ಲೆಲ್ಲ ಕೂಡ ನಮಗೆ ಜಾನ್ ಸಿನಾ ಅವರ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿದೆ. ರಾಯಲ್ ರಂಬಲ್, ಎಲಿಮಿನೇಷನ್ ಚೇಂಬರ್, ರಸ್ಸಲ್ ಮೇನಿಯಾ, ಬ್ಯಾಕ್ಲ್ಯಾಶ್, ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್, ಮನಿ ಇನ್ ದ ಬ್ಯಾಂಕ್, ಹಾಗೆ ಈಗ ನೈಟ್ ಆಫ್ ಚಾಂಪಿಯನ್ಸ್. ಸೊ ಒಂದು ಬಿಡ್ದಂಗೆ ಎಲ್ಲಾ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೂ ಕೂಡ ನಮ್ಮ ಜಾನ್ ಸಿನಾ ಅವರು ನಮಗೆ ನೋಡೋದಕ್ಕೆ ಸಿಕ್ಕಿದ್ದಾರೆ. ಅಂಡ್ ಈಗ ಡಬ್ಲ್ಯೂ ಅಲ್ಲಿ ಇವರೊಬ್ಬರೇ ಸೂಪರ್ ಸ್ಟಾರ್ 2025ರಲ್ಲಿ ಆಗಿರ್ತಕ್ಕಂತಹ ಎಲ್ಲಾ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೂ ಕೂಡ ಕಂಪೀಟ್ ಮಾಡಿರೋದು. ಇವ್ರನ್ನ ಬಿಟ್ರೆ ಇನ್ಯಾರು ಎಲ್ಲಾ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೂ ಕೂಡ 2025ರಲ್ಲಿ ಕಂಪೀಟ್ ಮಾಡಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ರೆಫ್ರಿ ಚಾರ್ಲ್ಸ್ ರಾಬಿನ್ಸನ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲೂ ಕೂಡ ಇವರ ಒಂದು ಮೂಮೆಂಟ್ ನಮಗೆ ನೋಡೋದಕ್ಕೆ ಸಿಕ್ತು. ನಮ್ಮ ಸೆತ್ ರೋಲೆನ್ಸ್ ಅವರು ಕ್ಯಾಶ್ ಇನ್ ಮಾಡೋದಕ್ಕೆ ರೆಫ್ರಿನ ಕರೆದಾಗ ಚಾರ್ಲ್ಸ್ ರಾಬಿನ್ಸನ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವರ ಲೆಜೆಂಡ್ರಿ ರನ್ನಿಂಗ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ರೆಫ್ರಿ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಈಗ ನಮ್ಮ ಚಾರ್ಲ್ಸ್ ರಾಬಿನ್ಸನ್ ಅವರು ಜಾನ್ ಸಿನಾ ಅವ್ರನ್ನ ಫನ್ನಿ ಆಗಿ ಬಾರ್ಸ್ಟರ್ಡ್ ಅಂತ ಕರೆದು ಐ ಆಮ್ ಅಲೈವ್ ಅಂತ ಒಂದು ಟ್ವೀಟ್ ನ ಕೂಡ ಮಾಡಿದ್ದಾರೆ. ಅಂದ್ರೆ ನಾನು ಇನ್ನೂ ಕೂಡ ಬದುಕಿದ್ದೀನಿ ಕಂಡ್ರು ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಹಿಂದೆನೂ ಕೂಡ ನಮಗೆ ಇವರ ನಡುವೆ ತುಂಬಾನೇ ಮೂಮೆಂಟ್ಸ್ ಗಳು ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಒಂದು ಫೈನಲ್ ಬಾರಿ ಜಾನ್ ಸಿನಾ ಹಾಗೆ ಚಾರ್ಲ್ಸ್ ರಾಬಿನ್ಸನ್ ಅವರ ನಡುವೆ ಕೂಡ ಡಬ್ಲ್ಯೂ ಅವರು ಮೂಮೆಂಟ್ ನ ಕ್ರಿಯೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಅಪ್ಕಮಿಂಗ್ ಬಿಗ್ ಹೀಲ್ ಟರ್ನ್ಸ್ ಗಳ ಬಗ್ಗೆ. ನಮಗೆ 100% ಗೈಸ್ 2 ಹೀಲ್ ಟರ್ನ್ ನೋಡೋದಕ್ಕೆ ಸಿಗುತ್ತೆ. ಅದು ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಕನ್ಫರ್ಮ್ ಕೂಡ ಆಗಿದೆ. ಮೊದಲನೇದಾಗಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಹೀಲ್ ಟರ್ನು, ಹಾಗೆ ಎರಡನೇದಾಗಿ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನು. ಮೊದಲನೇದಾಗಿ ರ್ಯಾಂಡಿ ಆರ್ಟನ್ ಅವರು ಕೂಡ ಹೀಲ್ ಟರ್ನ್ ಆಗೇ ಆಗ್ತಾರೆ. ನಿಮ್ಗೆ ಗೊತ್ತಿರಬಹುದು, ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಚೀಟಿಂಗ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾರೆ. ಸ್ಟೀಲ್ ಚೇರ್ ನ ತಗೊಂಡು ಬಂದು ಟರ್ನ್ ಬಕಲ್ಸ್ ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವರು ರಿಮೂವ್ ಮಾಡಿ ಚೀಟಿಂಗ್ ಮುಖಾಂತರ ಗೆಲ್ಲೋದಕ್ಕೆ ಟ್ರೈ ಮಾಡ್ತಾರೆ. ಅಂಡ್ ಅಷ್ಟೇ ಅಲ್ಲ, ಮ್ಯಾಚ್ ಮುಗಿದ ಮೇಲೂ ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಒಂದ್ ರೀತಿ ನೋಡ್ತಾ ಇರ್ತಾರೆ. ಸೊ 100% ನಮ್ಮ ರ್ಯಾಂಡಿ ಆರ್ಟನ್ ಅವರ ಹೀಲ್ ಟರ್ನ್ ಕೂಡ ಡಬ್ಲ್ಯೂ ಅವರು ಟೀಸ್ ಮಾಡಿದ್ದಾರೆ. ಅಂಡ್ ಆದಷ್ಟು ಬೇಗ ಅವರ ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಯಾರಿಗ ಗೊತ್ತು, ಸ್ಮ್ಯಾಕ್ ಡೌನ್ ನಲ್ಲೇ ಯಾವ್ದಾದ್ರು ಒಂದು ಎಪಿಸೋಡ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವರ ಮೇಲೇನೆ ಹೀಲ್ ಟರ್ನ್ ಆಗ್ಬಹುದು, ನೀನು ನನ್ನ ವಿರುದ್ಧ ಮೋಸ ಮಾಡಿ ಗೆದ್ದಿದ್ಯಾ ಅಂತ. ಸೊ ರ್ಯಾಂಡಿ ಆರ್ಟನ್ ಅವರ ಹೀಲ್ ಟರ್ನ್ ಇನ್ನೇನು ಬರ್ತಾ ಇದೆ. ಅಂಡ್ ರ್ಯಾಂಡಿ ಆರ್ಟನ್ ಅವರು ಹೀಲ್ ಟರ್ನ್ ಆಗಿ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಜಾಯಿನ್ ಕೂಡ ಆಗ್ಬಹುದು. ಅಂಡ್ ಹಂಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ಜಾನ್ ಸಿನಾ, ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ನಮ್ಮ ರ್ಯಾಂಡಿ ಆರ್ಟನ್ ಅವರೇನಾದ್ರೂ ಸಮ್ಮರ್ ಸ್ಲಾಮ್ ಗಿಂತ ಮುಂಚೆ ಹೀಲ್ ಟರ್ನ್ ಆಗಿ
ಕೋಡಿ ರೋಡ್ಸ್ ಅವರ ಮೇಲೆ ನನಗೆ ಒಂದು ಮ್ಯಾಚ್ ಬೇಕು ಅಂಡ್ ಹಿಂಗೆ ಆ ಒಂದು ಮ್ಯಾಚ್ ನಾನು ಗೆದ್ರೆ ನಾನು ಸಮ್ಮರ್ ಸ್ಲಾಮಿಗೆ ಜಾಯ್ನ್ ಆಗಬೇಕು, ಯಾಕಂದ್ರೆ ನಾನು 15 ಟೈಮ್ ಚಾಂಪಿಯನ್ ಆಗ್ಲೇಬೇಕು ಅಂತ ಪಣ ತೊಟ್ರೆ ರ್ಯಾಂಡಿ ಓರ್ಟನ್ ಅವರ ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿ ಸಮ್ಮರ್ ಸ್ಲಾಮಿಗೆ ನಮ್ಮ ರ್ಯಾಂಡಿ ಓರ್ಟನ್ ಅವರು ಕೂಡ ಜಾಯ್ನ್ ಆಗಬಹುದು. ಜಾಯ್ನ್ ಆಗ್ಲಿಲ್ಲ ಅಂದ್ರೂ ಕೂಡ ಅವರ ಹೀಲ್ ಟರ್ನ್ ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗಬಹುದು. ಇನ್ನ ಎರಡನೇದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್. ನಿಜವಾಗ್ಲೂ ನಮ್ಮ ರ್ಯಾಂಡಿ ಓರ್ಟನ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಅಲ್ಲಿ ನಾನಂತೂ ಕೋಡಿ ರೋಡ್ಸ್ ಅವರನ್ನ ಆಸ್ ಎ ಹೀಲ್ ಆಗಿನೇ ನೋಡ್ತಾ ಇದ್ದೆ. ಕ್ರೌಡ್ ಕೂಡ ಕೋಡಿ ರೋಡ್ಸ್ ಅವರಿಗೆ ಬೂ ಮಾಡ್ತಾ ಇರುತ್ತೆ ಅಂಡ್ ಆಸ್ ಎ ಹೀಲ್ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಅವರ ಮ್ಯಾಚ್ ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಷ್ಟೇ ಅಲ್ಲ, ಅವರು ಮೊದಲ ಬಾರಿಗೆ ರ್ಯಾಂಡಿ ಓರ್ಟನ್ ಅವರ ಬ್ಯಾಕ್ ನ ಟಾರ್ಗೆಟ್ ಮಾಡಿದ್ರು. ನಮ್ಮ ಕೋಡಿ ರೋಡ್ಸ್ ಅವರು ಇಷ್ಟು ವರ್ಷ ಯಾರು ಸೂಪರ್ ಸ್ಟಾರ್ ಇಂಜುರಿ ಆಗಿದ್ರೆ ಆ ಒಂದು ಪಾರ್ಟ್ ನ ಟಾರ್ಗೆಟ್ ಮಾಡ್ತಾ ಇರಲಿಲ್ಲ. ಬಟ್ ಫಸ್ಟ್ ಟೈಮ್ ಅವರು ರ್ಯಾಂಡಿ ಓರ್ಟನ್ ಅವರ ಬ್ಯಾಕ್ ನ ಟಾರ್ಗೆಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ರ್ಯಾಂಡಿ ಓರ್ಟನ್ ಅವ್ರನ್ನ ಟರ್ನ್ ಬಕ್ಕಲ್ಲಿಗೆ ಓಡಿಸಿ ನಮ್ಮ ಕೋಡಿ ರೋಡ್ಸ್ ಅವರು ಮ್ಯಾಚ್ ನ ಗೆದ್ದಿದ್ದಾರೆ. ಮ್ಯಾಚ್ ನ ಗೆದ್ದಾದ್ಮೇಲೆ ಪ್ರೋಮೋನು ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಹೀಲ್ ಸೂಪರ್ ಸ್ಟಾರ್ಸ್ ಗಳ ರೀತಿನೇ ಕಟ್ ಮಾಡಿದ್ದಾರೆ. ಅಂದ್ರೆ ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ಎಲ್ಲಾ ಬಾಲ್ಸ್ ಗಳನ್ನೂ ಕೂಡ ನನ್ನ ಕೈಗೆ ತಗೋತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿದ್ದಾರೆ. ಸೊ ಪ್ರಾಬಬ್ಲಿ ಗೈಸ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗಬಹುದು. ಈಗ ಡಬ್ಲ್ಯೂ ಅವರೇನಾದ್ರೂ ಸಮ್ಮರ್ ಸ್ಲಾಮಿಗೆ ಕೋಡಿ ರೋಡ್ಸ್ ಹಾಗೆ ಜಾನ್ಸಿನ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಿದ್ರೆ ಆ ಒಂದು ಮ್ಯಾಚ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗಬಹುದು. ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಹೀಲ್ ಟರ್ನ್ ಬಗ್ಗೆ ಮಾತಾಡಿದ್ರು. ನನ್ನ ಬೇಬಿ ಫೇಸ್ ಟರ್ನ್ ಈಗ ತುತ್ತ ತುದಿಯಲ್ಲಿ ಇದೆ ಅಂತ. ಸೊ ಸಮ್ಮರ್ ಸ್ಲಾಮ್ ಬಿಗ್ ಇವೆಂಟ್ ಆಗಲಿದೆ. ಮೊದಲ ಬಾರಿ 2 ನೈಟ್ ಇವೆಂಟ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ದಾರೆ ಅಂಡ್ ಇಲ್ಲೇನಾದ್ರೂ ಪ್ರಾಬಬ್ಲಿ ನಮಗೆ ರಾಕ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿ ನಮ್ಮ ರಾಕ್ ಅವರು ಬಂದು ಕೋಡಿ ರೋಡ್ಸ್ ಅವರಿಗೆ ಹೆಲ್ಪ್ ಮಾಡಬಹುದು ಅಂಡ್ ಹಿಂಗೆ ಕೋಡಿ ರೋಡ್ಸ್ ಅವರು ಫೈನಲಿ ರಾಕ್ ಅವ್ರನ್ನ ಜಾಯ್ನ್ ಆಗೋದ್ರ ಮುಖಾಂತರ ತನ್ನ ಮೋಸ್ಟ್ ಅವೈಟೆಡ್ ಹೀಲ್ ಟರ್ನ್ ನ ಮಾಡಬಹುದು. ಸೊ ನಮ್ಮ ಕೋಡಿ ರೋಡ್ಸ್ ಅವರು ಜಾನ್ಸಿನ್ ಅವರ ಮ್ಯಾಚ್ ಅಲ್ಲಿ ಹೀಲ್ ಆದ್ರೆ ಅಫ್ಕೋರ್ಸ್ ನಮ್ಮ ಜಾನ್ಸಿನ್ ಅವರ ಪ್ಯೂರ್ ಬೇಬಿ ಫೇಸ್ ಟರ್ನ್ ಕೂಡ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಓರ್ಟನ್ ಅವರ ಹೀಲ್ ಟರ್ನ್ಗೆ ಅಂಡ್ ಸಮ್ಮರ್ ಸ್ಲಾಮ್ ಅಷ್ಟೊತ್ತಿಗೆ ಇವರಿಬ್ರು ಕೂಡ ಹೀಲ್ ಟರ್ನ್ ಆಗೋದು ನಮಗೆ ನೋಡೋದಕ್ಕೆ ಸಿಗಬಹುದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಬಗ್ಗೆ. ನಾಳೆ ಮಂಡೇ ನೈಟ್ ರಾನ ನೀವೆಲ್ಲರೂ ಕೂಡ ಲೈವ್ ಆಗಿ ನೋಡಬೇಕು ಅಂದ್ರೆ 5:00 ನೋಡಬಾರ್ದು, ಬದಲಿಗೆ ನಾಳೆ ಬೆಳಿಗ್ಗೆ 3:00 ನೋಡಬೇಕು. ಹೇಗೆ ನೋಡಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಒಂದು ಲಿಂಕ್ ನ ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ ಇಂದ ನೀವು ಡಬ್ಲ್ಯೂ ಎಲ್ಲಾ ಶೋನು ಕೂಡ ಫ್ರೀ ಆಗಿ ನೋಡಬೇಕು. ಇಷ್ಟೆಲ್ಲ ವಿಡಿಯೋಗಳಲ್ಲಿ ತಿಳಿಸಿರ್ತೀನಿ, ಆದ್ರೂ ಕೂಡ ಶೋ ಆಗ್ಬೇಕಾದ್ರೆ ಬಂದು ಕಮೆಂಟ್ ಮಾಡ್ತಾ ಇರ್ತೀರಾ, ಮೆಸೇಜ್ಗಳನ್ನ ಮಾಡ್ತಾ ಇರ್ತೀರಾ, ಲಿಂಕ್ ಹೆಂಗ್ ಓಪನ್ ಮಾಡೋದು, ಲಿಂಕ್ ಹೆಂಗ್ ನೋಡೋದು ಅಂತ. ಸೊ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ತಿಳಿಸಿದ್ದೀನಿ, ಆ ಒಂದು ಲಿಂಕ್ ನ ಯಾವ ರೀತಿ ಓಪನ್ ಮಾಡೋದು ಅಂತ. ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ, ಆ ವಿಡಿಯೋನ ನೋಡಿ. ನಾನು ಯೂಟ್ಯೂಬ್ ಅಲ್ಲಿ ಅದನ್ನೆಲ್ಲದನ್ನು ಕೂಡ ತಿಳಿಸ್ಕೊಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಕೆಲವೊಂದಷ್ಟು ಪಾಲಿಸೀಸ್ ಗಳಿರುತ್ತೆ. ಈಗ ತಾನೇ ಮರುಜನ್ಮ ಸಿಕ್ಕಿದೆ ಯೂಟ್ಯೂಬ್ ಅಲ್ಲಿ, ಮತ್ತೊಮ್ಮೆ ಜೀವನನ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಪ್ಲೀಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಫಾಲೋ ಮಾಡಿ. ಆ ಒಂದು ಲಿಂಕ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೊಟ್ಟಿದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ಸ್ಕ್ರೀನ್ ಶಾಟ್ ನ ಇಲ್ಲಿ ಹಾಕಿದ್ದೀನಿ. ಸೊ ಗೊತ್ತಾಗಿಲ್ಲ ಅಂದ್ರೆ ಟೈಪ್ ಮಾಡಿ ಆದ್ರೂ ಫಾಲೋ ಮಾಡಿ. ಮುಂಬರುವಂತಹ ಡಬ್ಲ್ಯೂ ಶೋಗಳನ್ನ ಫ್ರೀ ಆಗಿ ಎಂಜಾಯ್ ಮಾಡಿ. ಅಂಡ್ ನಾಳೆ ಮಂಡೇ ನೈಟ್ ರಾ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕಂದ್ರೆ ಆ ರೀತಿಯ ವಿಚಾರಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಾಳೆ ಮಂಡೇ ನೈಟ್ ರಾಗೆ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಾಳೆ ಮಂಡೇ ನೈಟ್ ರಾ ಓಪನಿಂಗ್ ಅಲ್ಲಿ ನಮಗೆ ರಿಯಾ ರಿಪ್ಲಿ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ರಿಯಾ ರಿಪ್ಲಿ ಅವರು ನಾಳೆ ಮಂಡೇ ನೈಟ್ ರಾಗೆ ಬಂದು ಏನು ಮಾತಾಡ್ತಾರೆ ಅಂತ ಕಾದ್ ನೋಡ್ಬೇಕು. ನಾಳೆ ಮಂಡೇ ನೈಟ್ ರಾ ಓಪನಿಂಗ್ ಅಲ್ಲಿ ನಮಗೆ ರಿಯಾ ರಿಪ್ಲಿ ಅವರು ನೋಡೋದಕ್ಕೆ ಸಿಗ್ತಾರೆ. ಅಷ್ಟೇ ಅಲ್ಲ, ನಾಳೆ ನಮಗೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಗಂತರ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಅವರು ನಾಳೆ ಮಂಡೇ ನೈಟ್ ರಾ ಅಲ್ಲಿ ಗೋಲ್ಡ್ಬರ್ಗ್ ಅವ್ರನ್ನ ಅಡ್ರೆಸ್ ಮಾಡ್ತಾರಂತೆ. ಕಾದ್ ನೋಡೋಣ ಗೋಲ್ಡ್ಬರ್ಗ್ ಬಗ್ಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಗಂತರ್ ಅವರು ಏನ್ ಮಾತಾಡ್ತಾರೆ ಅಂತ. ಇಷ್ಟೇ ಅಲ್ಲ ಗಾಯ್ಸ್, ನಾಳೆ ನಮಗೆ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ನ್ಯೂ ಡೇ ಅವರು ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದ್ದಾರೆ ಅಗೈನ್ಸ್ಟ್ ಫಿನ್ ಬ್ಯಾಲರ್ ಹಾಗೆ JD ಮೆಕ್ಡೊನಾಗ್. ಬರೀ ಒಂದೇ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲ, ಬದಲಿಗೆ ಇನ್ನ ಒಂದು ಬಿಗ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಏನಾಯ್ತು ಅಂತ ನಿಮ್ಗೆ ಗೊತ್ತಿರಬಹುದು. ಎಂಡಿಂಗ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಯಾಮಿ ಝೈನ್ ಹಾಗೆ ಪೆಂಟಾ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ನಾಳೆ ರಾ ಅಲ್ಲಿ ಸ್ಯಾಮಿ ಝೈನ್ ಅಂಡ್ ಪೆಂಟಾ ವರ್ಸಸ್ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಬುಕ್ ಮಾಡಿದ್ದಾರೆ. ಈ ಒಂದು ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಬ್ಯಾಂಗರ್ ಆಗಿರುತ್ತೆ. ಬ್ಯಾಂಗರ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಇನ್ನ ಒಂದು ಬ್ಯಾಂಗರ್ ಮ್ಯಾಚ್ ನಮಗೆ ನಾಳೆ ರಾ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಶೇಮೆಸ್ ಹಾಗೆ ರೂಸೆವ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಿದ್ದಾರೆ. ಈ ಒಂದು ಮ್ಯಾಚ್ ಮಾತ್ರ ನಿಜವಾಗ್ಲೂ ಅದ್ಭುತವಾಗಿರುತ್ತೆ. ಇಷ್ಟೇ ಅಲ್ಲ,
ಅಲ್ಲ, ನಾಳೆ ನಮಗೆ ಆಡಮ್ ಪಿಯರ್ಸ್ ಹಾಗೆ ನಿಕ್ ಹಾಲ್ಡಿಸ್ ಅವರು ಕೂಡ ಮಂಡ್ಯ ನೈಟ್ ರಾಲಿ ನೋಡೋದಕ್ಕೆ ಸಿಗ್ತಾರೆ. ಇವರು ಎವಲ್ಯೂಷನ್ 2 ನ ಪ್ರಾರಂಭ ಮಾಡೋದಕ್ಕೋಸ್ಕರ ಸ್ಟೋರಿನ ಕ್ರಿಯೇಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಾಳೆ ಮಂಡ್ಯ ನೈಟ್ ರಾಗೆ. ಅಫ್ಕೋರ್ಸ್ ಇವರು ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಬಗ್ಗೆ ಮಾತಾಡೋದಕ್ಕೆ ಬರ್ತಾ ಇದ್ದಾರೆ. ಬಟ್ ನಾನು ಮುಂಚೆನೆ ಹೇಳಿದ್ದೆ, ನಮ್ಮ ರೊಕೈಲ್ ಅವರ ಪಾರ್ಟ್ನರ್ ಆಗಿ ಈಗ ನಮಗೆ ರಾಕ್ಸಿನಿ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇವರಿಬ್ಬರೇ ಸೇರ್ಕೊಂಡು ಎವಲ್ಯೂಷನ್ 2 ಅಲ್ಲಿ ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾರೆ. ಸೊ ಪ್ರಾಬಬ್ಲಿ ನಾಳೆ ಮಂಡ್ಯ ನೈಟ್ ರಾಲಿ ನಮ್ಮ ನಿಕ್ ಹಾಲ್ಡಿಸ್ ಹಾಗೆ ಆಡಮ್ ಪಿಯರ್ಸ್ ಅವರು ರೊಕೈಲ್ ಅವರಿಗೆ ಹೇಳ್ಬಹುದು, ನಿನ್ನ ಈ ಒಂದು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಲಿಂಗ್ ಫಿಶ್ ಮಾಡುವಂತ. ಬಟ್ ಆಗ ನಮ್ಮ ರಾಕ್ಸಿನಿ ಪ್ರೀಸ್ ಅವರು ಬಂದು ರಿಲಿಂಗ್ ಫಿಶ್ ಮಾಡೋದಿಲ್ಲ, ಯಾಕಂದ್ರೆ ನಾನು ಟ್ಯಾಗ್ ಟೀಮ್ ಚಾಂಪಿಯನ್ ಆಗ್ತೀನಿ ಅಂತ ಟ್ಯಾಗ್ ಟೀಮ್ ಚಾಂಪಿಯನ್ ಆಗಬಹುದು. ಇಷ್ಟೆಲ್ಲ ವಿಚಾರಗಳು ನಮಗೆ ನಾಳೆ ಮಂಡ್ಯ ನೈಟ್ ರಾಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಬೆಳಿಗ್ಗೆ 3 ಮಿಸ್ ಮಾಡ್ಕೊಂಡ್ರು ಕೂಡ ಆದಷ್ಟು ಬೇಗ ಚಾನಲ್ ಅಲ್ಲಿ ವಿಡಿಯೋನ ತಗೊಂಡು ಬರ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.